ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ವಾಹನ ಖರೀದಿಯನ್ನ ಮಾಡಬೇಕು ಅಂತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡಿದ್ರೆ ನೀವು ಇವತ್ತಿಗಿಂತ ನಾಳೆ ವಾಹನ ಖರೀದಿಯನ್ನ ಮಾಡ್ತಕ್ಕಂಥದ್ದು ಉತ್ತಮವಾಗಿರುತ್ತೆ ಅನ್ನುವಂಥದ್ದು ಪಂಚಾಂಗದ ಪ್ರಕಾರ ಸಲಹೆಯಾಗಿರುತ್ತೆ. ಅಗತ್ಯವಾಗಿ ವಾಹನ ಖರೀದಿ ವಿಚಾರವನ್ನ ನಾಳೆಗೆ ಮುಂದಕ್ಕೆ ಹಾಕಿ ಅನ್ನುವಂಥದ್ದು. ಕುಟುಂಬದಲ್ಲಿ ಅನೇಕ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬರುತ್ತೆ. ನಿಮ್ಮ ಕರ್ತವ್ಯ ಅಂತಕ್ಕಂಥದ್ದು ನಿಮಗೆ ಹೆಚ್ಚಾಗುವಂಥದ್ದಾಗತ್ತೆ. ಹಣದ ಸಾಲ ನಿಮಗೆ ಅನಿವಾರ್ಯವಾಗುತ್ತೆ. ಅಂದ್ರೆ ಸಾಲವನ್ನ ಮಾಡಬೇಕಾದಂಥದ್ದು ಅನಿವಾರ್ಯ. ಮುಂದಿನ ವಿಚಾರದಲ್ಲಿ ಮುಂದಿನ ಕೆಲಸಗಳಿಗೆ ನಿಮ್ಮ ಆಲೋಚನೆಗಳಿಗೆ ಹಣ ಬೇಕಾಗುವಂಥದ್ದು. ಆದರೆ ಇವತ್ತು ಹಬ್ಬದ ದಿವಸ ಸಾಲ ಮಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಕೆಲವು ಅನಿವಾರ್ಯ ಕಾರಣಕ್ಕೆ ಮಾಡಲೇಬೇಕಾದಂತಹ ಪರಿಸ್ಥಿತಿಗಳಿದ್ದಾಗ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಆ ಕಾರ್ಯವನ್ನ ಮುಂದುವರಿಸಬೇಕು. ಆ ಉದ್ದೇಶ ಒಳ್ಳೆಯದಾಗಿರ್ಬೇಕು. ಆಗ ಮಾತ್ರ ಅದರ ಸಫಲತೆ ನಿಮಗೆ ಸಿಕ್ಕುವಂತಹದ್ದಾಗತ್ತೆ. ದೊಡ್ಡ ಒಪ್ಪಂದಗಳನ್ನ ಮಾಡ್ಕೊಳ್ತಕ್ಕಂತಹ ಸಂದರ್ಭಗಳು ಕೂಡ ಈ ಒಂದು ಸಂವತ್ಸರದ ಹಬ್ಬದ ವೈಶಿಷ್ಟ್ಯವಾಗಿ ನಿಮಗೆ ಒದಗಬಹುದು ಅಂತಕ್ಕಂಥದ್ದು. ಮಕ್ಕಳ ಅವಶ್ಯಕತೆಯನ್ನ ಪೂರೈಸಬೇಕಾದಂಥದ್ದು ನಿಮಗೆ ಬಾಕಿ ಉಳಿದಿರುತ್ತೆ ಅಂತ ಹೇಳಿ ಗೊತ್ತಾಗತ್ತೆ. ನಿಮ್ಮ ಕೆಲಸದ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗ್ತೀರಿ. ಬಹಳ ಎಚ್ಚರಿಕೆಯಿಂದ ಅದನ್ನ ಗಮನಿಸಬೇಕು. ನಿಮ್ಮ ಸಂಪೂರ್ಣ ಕೆಲಸಗಳು ಆಗಬೇಕು ಅಂತಂದ್ರೆ ತುಂಬಾ ಒತ್ತಡವನ್ನ ಅನುಭವಿಸಬೇಕಾದಂತಹ ದಿವಸ ಇದು. ಶರಭೇಶ್ವರನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಮನೆಯಲ್ಲಿ ಸಂತೋಷ ಸಂಭ್ರಮದಿಂದ ಇರಬೇಕಾದಂತಹ ಉಲ್ಲಾಸದಿಂದ ಇರಬೇಕಾದಂತಹ ಹಬ್ಬದ ದಿವಸ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಏನೋ ಭಯದ ವಾತಾವರಣ ನಿಮಗೆ ಮನೆಯಲ್ಲಿ ಇರ್ತಕ್ಕಂಥದ್ದಾಗತ್ತೆ. ವಯಸ್ಸಾದಂಥವರು ಬೀಳೋದಾಗ್ಲಿ ಅಥವಾ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದಾಗ್ಲಿ ಏನೋ ಒಟ್ಟು ಆತಂಕಕ್ಕೆ ಕಾರಣವನ್ನ ಮಾಡ್ತಾರೆ. ಅವರು ನಡ್ಕೊಳ್ತಕ್ಕಂತಹ ರೀತಿಯಿಂದ ನಿಮಗೆ ಭಯ ಆತಂಕಗಳು ಆಗಬಹುದು ಅಂತಕ್ಕಂಥದ್ದು. ವಿನಾಕಾರಣ ಮಾಡಬೇಕಾದಂತಹ ಕೆಲಸಕ್ಕೆ ಗೈರಾಗ್ಬಿಡ್ತೀರಿ. ಕಚೇರಿಗಳಿಗೆ ವಿಶೇಷವಾದಂತಹ ನೌಕರ ವರ್ಗಕ್ಕೆ ಈ ದಿವಸ ರಜೆ ಇರುವಂಥದ್ದಿದೆ. ಆದರೂ ಕೂಡ ಅಗತ್ಯವಾಗಿ ಮಾಡಬೇಕಾದಂತಹ ಕೆಲಸಕ್ಕೆ ತಪ್ಪಿಸ್ಕೊಳ್ತಕ್ಕಂಥದ್ದು. ಮಕ್ಕಳು ಮನೆಯಲ್ಲಿ ಮಾಮೂಲಿಯಂತೆ ಇರುವುದಿಲ್ಲ. ಹಾಗಾಗಿ ಅದೊಂದಷ್ಟು ನಿಮಗೆ ಆತಂಕವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಾಗಬಹುದು. ಮನೆಯ ಹೊರಗಡೆ ಉತ್ತಮ ವಾತಾವರಣ ಇದೆ ಅಂತ ಹೇಳಿ ನಿಮಗೆ ಅನ್ಸೋದಿಲ್ಲ. ಮನೆಯಲ್ಲಿದ್ದರೆ ನನಗೆ ಕ್ಷೇಮ ಅಂತ ಹೇಳಿ ನಿಮ್ಮ ಮನಸ್ಸೇ ಹೇಳುತ್ತೆ. ಒಟ್ಟಾರೆ ಅಷ್ಟೊಂದು ಶುಭಪ್ರದವಾದಂತಹ ದಿವಸ ಅಲ್ಲ ಹಬ್ಬದ ದಿವಸ ಆದರೂ ಕೂಡ ಅಂತ ಹೇಳಬೇಕಾದಂಥದ್ದು. ಆದರೆ ಉತ್ಸಾಹದಿಂದ ಮಾಡುವಂತಹ ವರ್ಷಾವಧಿ ಹಬ್ಬ ಮನಸ್ಸಿಗೆ ಬೇಸರವನ್ನ ಮಾಡಿಕೊಳ್ಳದಲೇ ನಿಮ್ಮ ಆಚರಣೆ ನಿಮ್ಮ ವಿಧಿವಿಧಾನಗಳು ಹೇಗಿದೆ ಅದರಂತೆ ಮುಂದುವರಿತಕ್ಕಂಥದ್ದು. ಯಾವುದಾದ್ರೂ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಹೇಳಿ ಹರಿಸ್ಕೊಂಡಿದ್ರೆ ಆದಷ್ಟು ಈ ಹೊಸ ವರ್ಷದಲ್ಲಿ ಅದನ್ನ ಬೇಗ ಹೋಗಿ ಕ್ಷೇತ್ರ ದರ್ಶನ ಮಾಡಿ ಬರುವಂತಹದ್ದು ಒಳ್ಳೆಯದಾಗತ್ತೆ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ವೃತ್ತಿಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನ ಇರಲಿ. ನಾಳೆ ಏನಾಗಬೇಕು ಅನ್ನುವಂಥದ್ರ ಬಗ್ಗೆ ಕೂತು ಚಿಂತನೆಯನ್ನ ಮಾಡಿ ನಾಳೆ ಆ ಕಾರ್ಯವನ್ನ ನೀವು ಆದಷ್ಟು ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಮಾಡಿದಂತಹ ತಪ್ಪಿನಿಂದ ಸ್ಥಳ ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅದು ನೌಕರಿಯಲ್ಲಿರ್ಬೋದು, ವಾಸ ಮಾಡ್ತಕ್ಕಂತಹ ಮನೆಯಲ್ಲಿರಬಹುದು. ಅದನ್ನ ಗಮನಿಸ್ಕೊಳ್ಬೇಕಾಗುತ್ತೆ. ಬೇರೆಯವರಿಗೆ ದಾನ ಧರ್ಮ ಸಹಾಯ ಮಾಡ್ತಕ್ಕಂತಹ ಯೋಗ ನಿಮಗೆ ಕೂಡಿ ಬಂದಿರುವಂತಹದ್ದು. ಕಾರ್ಯಕ್ಷೇತ್ರದಲ್ಲಿ ಪೂರ್ಣವಾಗಿ ಆ ಕೆಲಸವನ್ನ ಮುಗಿಸ್ಬೇಕು ಅಂತಕ್ಕಂತಹ ಒತ್ತಡ ಮನಸ್ಸಿನಲ್ಲಿ ಬರುತ್ತೆ. ಅದನ್ನ ನಿಮ್ಮ ವೃತ್ತಿಯಲ್ಲಿ ನೌಕರಿಯಲ್ಲಿ ಮುಂದಿನ ದಿನಮಾನದಲ್ಲಿ ಅದನ್ನ ಪ್ರಾಮಾಣಿಕವಾಗಿ ಅಳವಡಿಸ್ಕೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದರೂ ಅಡೆತಡೆ ಇದ್ರೆ ಅಥವಾ ಸಮಸ್ಯೆಗಳಿದ್ರೆ ಅದು ಈ ದಿವಸ ನಿವಾರಣೆ ಆಗ್ತಕ್ಕಂತಹ ಸೂಚನೆ ಇದೆ. ಚಿಂತಾಮಣಿ ಗಣಪತಿಯನ್ನ ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೊರಗಿನ ವ್ಯಕ್ತಿಗಳಿಂದ ಏನಾದರೂ ಸಮಸ್ಯೆಗಳಿದ್ರೆ ಅದು ಈ ದಿವಸ ನಿಮಗೆ ತಪ್ಪುತ್ತೆ. ನೆಮ್ಮದಿಯಾಗಿ ನಿಮ್ಮ ಕೆಲಸವನ್ನ ಮಾಡುವುದಕ್ಕೆ ಅವಕಾಶಗಳಾಗತ್ತೆ. ವ್ಯವಹಾರದಲ್ಲಿ ಬೇರೆಯವರಿಂದ ಸಹಾಯ ಸಿಕ್ಕುವಂಥದ್ದಿದೆ. ಉತ್ತಮವಾದಂತಹ ಸ್ಪಂದನೆ ನಿಮಗೆ ಸಿಕ್ಕದಿಂದ ಮನೋಬಲ ಹೆಚ್ಚಾಗುತ್ತೆ. ನಾನು ಏನನ್ನಾದರೂ ಕೂಡ ಸಾಧನೆಯನ್ನ ಮಾಡಲೇಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ.
ಕಾಣೆಯಾಗಿರ್ತಕ್ಕಂತಹ ವಸ್ತುಗಳು, ಕಳೆದು ಹೋಗಿದ್ದಂತಹ ವಸ್ತುಗಳು ಈ ದಿವಸ ಸಿಕ್ಕುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅದನ್ನ ಆದಷ್ಟು ನೀವು ಸ್ವೀಕರಿಸಿ ಸಂತೋಷವನ್ನು ಪಡ್ತಕ್ಕಂಥದ್ದು. ಕೆಲ ದಿವಸಗಳಿಂದ ಇದ್ದಂತಹ ಜಟಿಲವಾದಂತಹ ಸಮಸ್ಯೆ ಬಗೆಹರಿಯೋದಕ್ಕೆ ಮಾರ್ಗಗಳು ಈ ದಿವಸ ಸಿಕ್ಕುವಂಥದ್ದಾಗುತ್ತೆ. ಎಲ್ಲರ ಜೊತೆಯಲ್ಲೂ ಕೂಡ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲವು ಬಯಕೆಗಳು ಈಡೇರತಕ್ಕಂತಹ ದಿವಸ ಇದು. ಕುಲದೇವತಾ ಪ್ರಾರ್ಥನೆಯನ್ನ ಮಾಡಿ. ಶುಭವಾಗಿ.